21 ಜೂನ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIಯ 18ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಲು ಇಷ್ಟಪಡ್ತೀನಿ. 17 ವರ್ಷದ ಹಿಂದೆ ಇಲ್ಲಿನ ಶೋಷಣೆಗಳು, ಇಲ್ಲಿನ ಅನ್ಯಾಯಗಳು, ಅಕ್ರಮಗಳನ್ನು ನೋಡುತ್ತಾ ಒಂದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3ನೇ ಅತಿದೊಡ್ಡ ಪಕ್ಷವಾಗಿ ಪಾಲ್ಗೊಂಡು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸತತ 17 ವರ್ಷದಿಂದ ಈ ದೇಶದ ಜನರಿಗಾಗಿ, ಜನರಿಗೋಸ್ಕರ ಸಂವಿಧಾನ ಎಲ್ಲರೂ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡಬೇಕಂತ ಅವಶ್ಯಕತೆ ಇದೆ. ಇವತ್ತು ನಾವು ಯಾರೋ ಒಬ್ಬ ಮೋದಿಗೆ ನಂಬಿಕೊಂಡು ಇವತ್ತು ಈ ದೇಶವನ್ನು ಬಿಟ್ಟುಕೊಳ್ಳಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಈ ದೇಶವನ್ನು ಉಳಿಸಲು ನಮ್ಮ ಸಮುದಾಯದ ಹಲವು ಕುಟುಂಬಗಳು ಇವತ್ತು ದುಃಖದಲ್ಲಿರುವಂತಹ, ಇಲ್ಲಿಂದ ಅವತ್ತಿನ ಏನ್ ಪಾಕಿಸ್ತಾನ ಇದೆ ಅಲ್ಲಿರುವಂತಹ ಪೇಶಾವರ್, ಅವತ್ತು ಇಂಡಿಯಾಗೆ ಸೇರುವಂತಹ ಪೇಶಾವರ್ ತನಕ ಎಷ್ಟು ಮರಗಳಿದ್ರು ಆ ಎಲ್ಲಾ ಮರಗಳಿಗೆ ನೇಣು ಹಾಕಿ ಅವರಿಗೆ ಬಲಿದಾನ ತಗೊಂಡು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವಂತದ್ದು. ಏನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆ, ಈ ಸಂವಿಧಾನವನ್ನು ಗಟ್ಟಿಯಾಗಿ ಇಟ್ಕೊಂಡು ಈ ಸಂವಿಧಾನದ ಒಂದು ಮೌಲ್ಯ ತತ್ವಗಳನ್ನು ಕಾಪಾಡಿಕೊಂಡು ಹೋಗ್ತಾ ಇರುವಂತಹ ಭಾರತದ ಏಕೈಕ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಅವರು ಓಪನ್ ಆಗಿ ಹೇಳ್ತಾರೆ, ಯಾಕೆ ಸೆಂಟರ್ ಅಲ್ಲಿ ಆಳಿದ್ರೆ ಓಪನ್ ಆಗಿ ಹೇಳ್ತಾರೆ, ನಾವು ಸಂವಿಧಾನವನ್ನು ಬದಲಿಸಿಕೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಕೆಲವರು ಈ ದೇಶದ ಒಂದು ಮೌಲ್ಯವನ್ನು ತಿಳಿಯಕ್ಕೆ, ದೇಶ ಒಂದು ಸ್ವತಂತ್ರ ದೇಶ, ಎಲ್ಲ ಇರುವಂತಹ ದೇಶ, ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ಖರು, ಜೈನರು, ಬುದ್ಧರು, ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳು ಎಲ್ಲರೂ ವಾಸವಾಗುವಂತಹ ದೇಶದಲ್ಲಿ ಇವತ್ತು ಹಿಂದೂ ರಾಜ್ಯ ನಿರ್ಮಾಣಕ್ಕಾಗಿ ಅಂತ ಹೇಳಿ ಬ್ಯಾನರ್ ಇಟ್ಟುಕೊಂಡು ಕೆಲವು ಕೋಮುವಾದಿಗಳು, ದೇಶದ್ರೋಹಿಗಳು ಪ್ರೊಟೆಸ್ಟ್ ಮಾಡಿದಾಗ ಇದನ್ನ ಪೊಲೀಸ್ ಇಲಾಖೆ ಸುಮ್ಮನಿರುತ್ತೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು. ನಾವು ಯಾವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ನಾವು ಯಾವ ವ್ಯವಸ್ಥೆಯಲ್ಲಿ ಹಿಡಿಯುವಂತ ಯಾರು ಉಳಿಯಲ್ಲ. ಈ SR ಪ್ರಕ್ರಿಯೆ ಸ್ಟಾರ್ಟ್ ಆದ್ರೆ ಯಾರು ಎಲಿಮಿನೇಷನ್ ಫಾರ್ಮ್ ಅಲ್ಲಿ ಫೇಲ್ ಆಗ್ತಾರೆ, ಹಿಂದುತ್ವಕ್ಕಾಗಿ ಹೋರಾಟ ಮಾಡೋರು ಉಳಿಯಲ್ಲ, ಕೋಮುವಾದಿಗಳು ಉಳಿಯಲ್ಲ, ದೇಶದ್ರೋಹಿಗಳು ಕೂಡ ಉಳಿಯಲ್ಲ, ಬಿಜೆಪಿಯವರು ಕೂಡ ಯಾರು ಉಳಿಯಲ್ಲ. ಸ್ವಾಮಿ, ಇದನ್ನು ಅರ್ಥ ಮಾಡ್ಕೊಂಡು ಇವತ್ತು SIR ನ ಮ್ಯಾಪಿಂಗ್ ಮಾಡ್ಬೇಕಂದ್ರೆ ನಿಮಗೆ ಆಗ್ತಾ ಇಲ್ಲ ಕೈಯಿಂದ ಅಂತ ಹೇಳಿದ್ರೆ ಬಂದು ನಮ್ಮ ಕಾರ್ಯಕರ್ತರು ನಿಮ್ಗೆ ಮ್ಯಾಪಿಂಗ್ ಮಾಡ್ಕೊಡ್ತಾರೆ. ಬನ್ನಿ, ಇವತ್ತು ರಾಜಕೀಯ ಆಗ್ಬೇಕು, ನಿಮಗೆ ರಾಜಕೀಯ ಆಗ್ಬೇಕು. ಏನ್ ಸವಲತ್ತು ಮಾಡಿದ್ರ ನೀವು? PLOಗಳು ಎಲ್ಲಿದ್ದಾರೆ? ಯಾವ ಮನೆಗೆ ಭೇಟಿ ಮಾಡಿದ್ದಾರೆ PLOಗಳು? ಯಾವ ವ್ಯವಸ್ಥೆಯಲ್ಲಿ ನೀವು SIR ಮಾಡ್ಲಿಕ್ಕೆ ಕೊಡ್ತೀರ ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ರಾಜ್ಯ ರಾಜಕಾರಣ ನೋಡಿದ್ರೆ ಇವತ್ತು ಒಂದು CM ಕುರ್ಚಿಗಾಗಿ ಇವತ್ತು ಒಂದು ಸಮುದಾಯದ ನಾಯಕನನ್ನೇ ಗುರಿಯಾಗಿಸಿಕೊಂಡು 90% ಓಟನ್ನು ಪಡೆದು ಅಧಿಕಾರಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ನಮ್ಮ ಉಲ್ಮಗಳ ವಿರುದ್ಧ, ನಮ್ಮ ಸಮುದಾಯಗಳ ವಿರುದ್ಧ, ನಮ್ಮ ದೇಶದ ಜನರ ವಿರುದ್ಧ ಇವತ್ತು ಭಾಷಣ ಬಿಟ್ಟುಕೊಂಡು ದಾವಣಗೆರೆಯಲ್ಲಿ ಮತಯಾಚನೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಶಿವಶಂಕರಪ್ಪ ಇದ್ದಾರಲ್ಲ, ಅವರು ಸತತ 4-5 ಬಾರಿ ಶಾಸಕ ಆಗಿ, ಮಿನಿಸ್ಟರ್ ಆಗಿ ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದೀವಿ ನಾವು ಅಂತ ಹೇಳಿ ಹೇಳ್ಕೊಂಡು ನೀವು ಮತಯಾಚನೆ ಮಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇವತ್ತು ನೀವು ನಮ್ಮ ಸಮುದಾಯಕ್ಕೆ ಬೈಕೊಂಡು, ಉಲ್ಮಗಳ ಅವಹೇಳನ ಮಾಡಿಕೊಂಡು, ಇಸ್ಲಾಮಿಗೆ ಅವಹೇಳನ ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬರ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ಸಂವಿಧಾನ ಮೌಲ್ಯವನ್ನು ಎತ್ತಿ ಇಡಬೇಕು ಅಂತ ಬಂದಾಗ ನಾವು ಕೋಮುವಾದಿಗಳನ್ನು ಕಾಣ್ತೇವೆ. ಮೂರ್ಖತನ, ನಾಚಿಕೆ ಆಗ್ಬೇಕು ನಿಮಗೆ. ಇವರ ತಲೆಯಲ್ಲಿ ಅನೇಕ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅಲ್ಲ. ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 17 ವರ್ಷ ರಾಜಿ ರಹಿತ ಹೋರಾಟಗಳನ್ನು ಮಾಡಿಕೊಂಡು ಇವತ್ತು 18ನೇ ವರ್ಷಕ್ಕೆ ಕಾಲಿಟ್ಟಿದೆ. 18ನೇ ವರ್ಷಕ್ಕೆ ಕಾಲಿಟ್ಟಿರೋದು ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲ. ಈ
ದೇಶದ ಸಂವಿಧಾನದ ರಕ್ಷಕರು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ನಮ್ಮ ಪಕ್ಷಕ್ಕೆ ನಾವು ಸೇರಬೇಕು. ಸೇರಿ ನಮ್ಮ ಪಕ್ಷ ಇನ್ನೂ ಕೂಡ ಗಟ್ಟಿಗೊಳಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಚುನಾಯಿತ ಪ್ರತಿನಿಧಿಗಳನ್ನು ಚುನಾವಣೆಗಳಲ್ಲಿ ಆರಿಸಿಕೊಳ್ಳಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಇನ್ನೊಮ್ಮೆ 18ನೇ ವರ್ಷದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಫಾರ್ಮೇಷನ್ ಡೇಯ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ 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 ಕರ್ನಾಟಕ, ಜೈ ಜೈ. ಇದು ಸ್ವಾಭಿಮಾನದ ಓಟು. ಯಾರ ತಲೆ ಹಿಡಿದು ಯಾರಿಗೆ ಒಂದು ದುಡ್ಡು ಕೊಟ್ಟು ಕೊಂಡುಕೊಂಡು ಇವತ್ತು ಮತ ಹಾಕಿಕೊಂಡು 19,000 ಓಟು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಗೊಂಡಿಲ್ಲ. ಸ್ವಾಭಿಮಾನದ ಓಟು. ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೋಡಿದೆ. ಆ ರಕ್ಷಣೆ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕಾಗಿ ಒಂದು ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 19,000 ನಮ್ಮ ಜನರು ನಮ್ಮ ಪಕ್ಷದ ಜೊತೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಒಂದು ಯೋಚನೆ ಮಾಡುವಂತಹ ವಿಷಯ. ತಮಿಳುನಾಡಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮುಬಾರಕ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಇದೇ ಚುನಾವಣೆಯಲ್ಲಿ, ವಿಧಾನಸಭಾ ಕ್ಷೇತ್ರದ ಈ ಚುನಾವಣೆಯಲ್ಲಿ 60,000 ಮತಗಳನ್ನು ಪಡೆದು ಎರಡನೇ ಸ್ಥಾನ ಅವರು ಪಡೆದಿದ್ದಾರೆ. ಅಲ್ಲಿ ಒಂದು 60,000 ಜನ ನಮ್ಮ ವೈದ್ಯಕ್ಕೆ ಮೆಚ್ಚಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮೆಚ್ಚಿ ನಮಗೆ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ದಕ್ಕೆ ಒಂದು ಉದಾಹರಣೆ. ಇವತ್ತು ನೀವು ನೋಡ್ತಿರ್ಬೋದು, ರಾಷ್ಟ್ರೀಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ದೇವೇಗೌಡರ ಪಕ್ಷ ಪ್ರಧಾನಿ ಆಗಿದ್ದು ದೇವೇಗೌಡರು. ಇಲ್ಲಿ 91 ಲಕ್ಷ ಜನ ಈ SIR ಪ್ರಕ್ರಿಯೆಯಲ್ಲಿ ಮ್ಯಾಪಿಂಗ್ ಮಾಡದೆ ಹೊರಹೋಗಿದ್ದಾರೆ. ಇದನ್ನು ಪ್ರಶ್ನಿಸಿಕೊಂಡು ಅಲ್ಲಿನ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಮತ್ತೆ ಅಲ್ಲಿನ ಕೆಲವೊಂದು ರಾಜಕಾರಣಿಗಳು ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ತನಕನೂ ಹೋಗಿದ್ರು ಕೂಡ ಅಲ್ಲಿ ತನಕ ಹೋದ್ರು ಅವರಿಗೆ ಒಂದು ಲಾಭ ಅನುಭವಿಸಿಲ್ಲ. ಇವತ್ತು SIR ಏನು ಅಂತ ಹೇಳಿ ಸ್ವಲ್ಪ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದ್ರೆ ಇವತ್ತು ಏನು RSS ಬಂಚ್ ಆಫ್ ಥಾಟ್ಸ್ ಅಲ್ಲಿ ಎರಡನೇ ನಾಗರಿಕರಾಗಿ ಮುಸ್ಲಿಮರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ ಇಡಬೇಕು ಅಂತ ಹೇಳಿ ಏನೋ ಥಾಟ್ಸ್ ಇದೆ. ಆ ಥಾಟ್ಸ್ ಅನ್ನು ಮೋದಿ ಸರ್ಕಾರ ಇವತ್ತು ತನ್ನ ಕಾನೂನಿನ ಮೂಲಕ ಇವತ್ತು ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇದಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ತೀವ್ರವಾಗಿ ವಿರೋಧ ಮಾಡಿಕೊಂಡಲ್ಲಿ ಬರ್ತಾ ಇದೆ. ಇಡೀ ಇಂಡಿಯಾದಲ್ಲಿ ಸರಿಸುಮಾರು 100 ಪಕ್ಷಗಳು ಇದ್ದುಕೊಂಡು ಇವತ್ತು ಸ್ಟ್ರಾಂಗ್ ಆಗಿ ಈ SIR ವಿರುದ್ಧವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ SIR ಮ್ಯಾಪಿಂಗ್ ಆಗಲಿ, ಎಲಿಮಿನೇಷನ್ ಫಾರ್ಮ್ ಫಿಲ್ಲಿಂಗ್ ಆಗಲಿ, ಅದ್ರ ಜೊತೆಗೆ ನಾವು ವಿರೋಧ ಮಾಡ್ತೀವಿ. ಆ ವಿರೋಧನೂ ಕೂಡ ಇದ್ರ ಜೊತೆಗೆ ಮಾಡುತ್ತಾ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SIR ಜನಜಾಗೃತಿ ಸಭೆಗಳನ್ನು ಮಾಡುತ್ತಾ, ಟ್ರೈನಿಂಗ್ಗಳನ್ನು ಕೊಡುತ್ತಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕುಮಾರ್ ಅವರು ಈ ರಾಜ್ಯದ ಹಲವಾರು ನಮ್ಮ ಪಕ್ಷ ಇಲ್ಲದೆ ಇರುವಂತಹ ಪ್ರದೇಶಗಳಲ್ಲಿ ಹೋಗಿ ಟ್ರೈನಿಂಗ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಯಾರು ಕೂಡ SIR ಅಲ್ಲಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಹಿಂದೂ ಬಾಂಧವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ 91 ಲಕ್ಷ ಜನ ಏನು ಇವತ್ತು ಇವರು ನಮ್ಮ ಇಂಡಿಯಾದ ಇಲ್ಲ ಅಂತ ಹೇಳಿ ಇಲ್ಲಿನ ಎಲೆಕ್ಷನ್ ಕಮಿಷನ್ ತಿರಸ್ಕರಿಸಿದೆ SIR ಮೂಲಕ. ಅಲ್ಲಿ 91 ಲಕ್ಷ ಜನ ಬರೀ ಮುಸ್ಲಿಂ ಅಲ್ಲ ಸ್ವಾಮಿ, ಹಿಂದೂಗಳು ಇದ್ದಾರೆ, ಕ್ರೈಸ್ತರಿದ್ದಾರೆ, ದಲಿತರಿದ್ದಾರೆ, ಎಲ್ರಿಗೂ ಕೂಡ ಆಗಬೇಕು. ಏನ್ ವಿರೋಧ ಪಕ್ಷವಾಗಿ ನಾವು ಗಟ್ಟಿಯಾಗಿ ಇಡೀ ಇಂಡಿಯಾದಲ್ಲಿ ನಾವು ಹೋರಾಟ ಮಾಡ್ತೀವಿ ಅವಾಗ ಪಕ್ಷ, ಇನ್ನೊಂದು ಪಕ್ಷ ಈ ದೇಶದ ಸಂವಿಧಾನವನ್ನೇ ಇರಬಾರ್ದು, ಮನುಸ್ಮೃತಿ ತರಬೇಕು, ಮನುಸ್ಮೃತಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಏನು ಹೊರಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತ ಸಂವಿಧಾನದ ವಿರೋಧಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದೆ. ಎಡೆ ಪಕ್ಷ ಉಳಿಯೋದು ಕೊನೆಗೆ ಎಲ್ಲ ತನ್ನನ್ನು ಮಾಡ್ಕೊಂಡು ಬಿಜೆಪಿಗೆ ಸೇರಾಯ್ತು. ತನ್ನ ಭ್ರಷ್ಟಾಚಾರದ ವೈಸ್ಗಳನ್ನು ನೋಡಿಕೊಂಡು ಬಿಜೆಪಿಗೆ ಹೋಗಿ ಸೇರಾಯ್ತು. ಎಲ್ಲಿದೆ ಪ್ರಜಾಪ್ರಭುತ್ವ? ವೋಟ್ ಆಗಿರುವಂತಹ ಜನ ಬಿಜೆಪಿ ವಿರುದ್ಧವಾಗಿ ನಿಂತಿದ್ದಾರೆ ಇವರು ಅಂತ ಹೇಳಿ ಇವ್ರಿಗೆ ವೋಟ್ ಹಾಕಿ ಕಲಿಸೋದು, ದುಡ್ಡಿಗಾಗಿ ಇವರು ಬಿಜೆಪಿಗೆ ಹೋಗಿ ಸೇರೋದು. ಇಂತಹ ಚುನಾವಣೆ ಬೇಕಾ ಸರ್? ಎಲ್ಲಿದೆ ಪ್ರಜಾಪ್ರಭುತ್ವ? ಎಲ್ಲಿದೆ
ಎಲ್ಲಿದೆ ಪ್ರಜಾಪ್ರಭುತ್ವ? ನಾವು ಓಟ್ ಹಾಕಿ ಬಿಜೆಪಿಯ ವಿರುದ್ಧ ನಿಲ್ತವ್ರೆ ಅಂತ ಹೇಳಿ ನಾವು ಓಟ್ ಹಾಕಿ ಅವ್ರಿಗೆ ಗೆಲ್ಸಿದ್ರೆ ಅವ್ರು ತನ್ನನ್ನು ಮಾಡ್ಕೊಂಡು ಬಿಜೆಪಿಗೆ ಹೋಗ್ತಾ ಇದೆ. ಇಂತಹ ಒಂದು ದಬ್ಬಾಳಿಕೆ, ದೌರ್ಜನ್ಯ, ಅಕ್ರಮಗಳು ಇವತ್ತು ಎಲೆಕ್ಷನ್ಗಳಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಇತರ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಯಲ್ಲಿ ನೀನು ಮಾಡ್ತಾ ಇರೋದು ತಪ್ಪು, ವಿರುದ್ಧ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇರೋದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಮಾತ್ರ. ಯಾಕಂತ ಹೇಳಿದ್ರೆ ಇವ್ರು ಯಾರು ಭ್ರಷ್ಟಾಚಾರ ಅಲ್ಲ, ಯಾರು ದೇಶದ್ರೋಹಿ ಅಲ್ಲ, ಯಾರು ಹಿಂದುತ್ವಕ್ಕಾಗಿ ಹೋರಾಟ ಮಾಡೋದಿಲ್ಲ. ಈ ದೇಶದ ಮೌಲ್ಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡು, ಈ ಸಂವಿಧಾನದ ಮೌಲ್ಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡು, ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಈ ತೋಟವನ್ನು ಯಾರಿಗೂ ಹಾಳು ಮಾಡಕ್ಕೆ ಕೊಡಬಾರದು, ಸಂವಿಧಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ರಕ್ಷಣೆ ಮಾಡಬೇಕು ಅಂತ ಹೇಳಿ ಬಂದಿರುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಈ ಸಾಗರದ ನಗರಸಭೆಯಲ್ಲಿ, ಕಾರ್ಪೊರೇಷನ್ ಅಲ್ಲಿ ಇನ್ಶಾ ಅಲ್ಲಾ ಇದೇ ಸಾಗರದ ನಿಮ್ಮ ಕಾರ್ಯಕರ್ತರು ಕಾರ್ಪೊರೇಟರ್ ಆಗಿ, ನಗರಸಭೆ ಸದಸ್ಯರಾಗಿ ಬರ್ತಾ ಇದ್ದಾರೆ. ತಮ್ಮನ್ನು ತಾವುಗಳು ಇವರಿಗೆ ಸಂಪೂರ್ಣವಾಗಿ ಮತದಾನ ನೀಡುತ್ತಾ ತಾವುಗಳು ಸಂಪೂರ್ಣವಾಗಿ ಅವರಿಗೆ ಮತವನ್ನು ಹಾಕುತ್ತಾ ಅವರಿಗೆ ಗೆಲ್ಲಿಸಿ ಅಧಿಕಾರವನ್ನು ನೀಡಬೇಕು ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಸಾಗರದ ನೀವು ಗಲ್ಲಿಗಳಲ್ಲಿ ಹೋಗಿ ನೋಡಿದ್ರೆ ಮೂಲಭೂತ ಸೌಕರ್ಯ ಇಲ್ಲ ಸ್ವಾಮಿ, ಮೂಲಭೂತ ಸೌಕರ್ಯ ಒಂದು ಆಗ್ತಾ ಇಲ್ಲ. ಅದಕ್ಕೆ ಮಾತಾಡಲು ಅರ್ಹ ಯಾರು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತಾವುಗಳು ಮತ ಪಡೆಯೋದು, ದುಡ್ಡು ಮಾಡಿಕೊಂಡು ತಾವು ಮನೆಗಳಿಗೆ ಸೀಮಿತವಾಗಿದ್ದೀರಾ. ಜನರ ಸಮಸ್ಯೆ ಆದಾಗ ನಮ್ಮ ಕಾರ್ಯಕರ್ತರು ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಾರೆ, ಅವರ ಹಕ್ಕುಗಳಿಗೆ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ತಾವುಗಳು ಮೇಲಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ನೀವು ಎಲ್ರಿಗೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಪಾಠ ಕಲಿಸ್ತಾರೆ. ನೀವೇನು ಮತ ಪಡೆದ ಜನರಿಗೆ ವಂಚನೆ ಮಾಡ್ತಿದ್ದೀರಾ, ಈ ವಂಚನೆಗೆ ತದ್ವಿರುದ್ಧವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬಂದು, ಅಧಿಕಾರ ಅನ್ನೋದು ಏನು, ಜನರ ಸಮಸ್ಯೆ ಆಲಿಸಲು ಹೇಗೆ, ಜನ ಸಮಸ್ಯೆಯನ್ನು ಪರಿಹಾರ ಮಾಡೋದು ಹೇಗೆ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಿಳಿಸ್ಕೊಡುತ್ತೆ. ಇವತ್ತು ದೇಶದ ಪರಿಸ್ಥಿತಿ ನೋಡಿದ್ರೆ ಡಿಕ್ಟೇಟರ್ಶಿಪ್ ಏನ್ ನಾರ್ತ್ ಕೊರಿಯಾದಲ್ಲಿ ಡಿಕ್ಟೇಟರ್ಶಿಪ್ ಇದೆ, ಆ ತರ ಒಂದು ನಿರ್ಮಾಣವಾಗ್ತಾ ಇದೆ. ಇಲ್ಲಿ ಕೆಲವರಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಏನು ದೊಡ್ಡ ಕೋಪವಾದಿ ಅಂತ ಹೇಳಿ ಅವರಲ್ಲಿ ಹೋಗಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಅಂತ ಹೇಳಿ ಯಾರು ದೇಶದ್ರೋಹಿ ಅಲ್ಲ ಇವರಿಗೆ. ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್